ಆಲೂ ಪರೋಟ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಈ ರೀತಿ ಒಂದ್ಸಲ ಆಲೂ ಪರೋಟನ ಮಾಡಿ ನೋಡಿ, ತುಂಬಾ ಸುಲಭವಾಗಿದೆ ಈ ರೆಸಿಪಿ. ಇಲ್ಲಿ ನಾನು ಒಂದು 5 ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿನಿ. ಈ ರೀತಿ ತುರ್ಕೊಂಡು ತಗೋಬೇಕು. ಮ್ಯಾಶ್ ಕೂಡ ಮಾಡ್ಕೋಬೋದು, ಬಟ್ ಮ್ಯಾಶ್ ಮಾಡುವಾಗ ಗಂಟು ಇರಬಾರ್ದು, ಆ ರೀತಿ ಮ್ಯಾಶ್ ಮಾಡ್ಕೋಬೇಕು. ಎಳ್ಳು, ಚಾಟ್ ಮಸಾಲ, ಡ್ರೈ ಮ್ಯಾಂಗೋ ಪೌಡರ, ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಮತ್ತು ಹೋಮ್ ಮೇಡ್ ಮಸಾಲೆ ಖಾರ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಂಡು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಈ ಆಲೂ ಪರೋಟ. ಡೈರೆಕ್ಟಾಗಿ ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಹಾಗೆ ಕೂಡ ಹಾಕೋಬಹುದು. ಇವಾಗೇನಿಲ್ಲ, ನೀಟಾಗಿ ಈ ರೀತಿ ಕೈಲಿಂದ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ. ಆಲೂ ಬೇಯಿಸ್ಕೊಂಡಾದ್ಮೇಲೆ 1 ಗಂಟೆ ಆಗೋ ತನಕ ಫ್ರೀಜ್ನಲ್ಲಿ ಎತ್ತಿಟ್ಕೊಂಡು ಆಲೂ ಪರೋಟನ ಮಾಡ್ಕೊಳ್ಳಿ, ಡ್ರೈ ಆಗಿ ಬರುತ್ತೆ ಸ್ಟಫಿಂಗು. ಇಲ್ಲಿ ನಾನು ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ. ನಾರ್ಮಲ್ ಆಗಿ ಹೋಳಿಗೆ ಮಾಡ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ತಗೋಬೇಕು ಅಷ್ಟೇ. ಇಲ್ಲಿ ಪರೋಟ ಮಾಡುವಾಗ 2 ಸ್ಟಫಿಂಗ ಮತ್ತು ಹೂರಣ 2 ಜಾಸ್ತಿ ಇರಲಿ. ರೌಂಡಾಗಿ ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಡು ತಗೋಬೇಕು. ಮತ್ತು ಇಲ್ಲಿ ಲಟ್ಟಿಸುವಾಗ ಜಾಸ್ತಿ ಜೋರು ಹಾಕ್ಕೊಂಡು ಲಟ್ಟಿಸ್ಕೋಬಾರ್ದು. ಯಾವುದೇ ಪರೋಟ ಇರಲಿ ಸ್ಲೋಲಿಯಾಗಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡು ತಗೋಬೇಕು. ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ಪರೋಟ. ಇವಾಗ ನೋಡಿ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊಂಡಾದ್ಮೇಲೆ ಹಂಚು ಕೂಡ ಬಿಸಿಯಾಗಿದೆ. ಇಲ್ಲಿ ನೀವು ತುಪ್ಪನಾದರೂ ಹಚ್ಬೋದು, ಬೆಣ್ಣೆನಾದರೂ ಹಚ್ಬೋದು, ಎಣ್ಣೆನಾದರೂ ಹಚ್ಬೋದು. ಟೋಟಲಿ 2 ಸೈಡ್ನಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಬೇಯಿಸ್ಕೊಂಡು ತೊಗೊಂಡ್ರೆ ಸೂಪರ್ ಆಗಿರುವಂತಹ ಆಲೂ ಪರೋಟ ರೆಸಿಪಿ ರೆಡಿ ಆಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.